ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಇಷ್ಟು ದಿವಸ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಅಜ್ಜಿ ಎಕ್ಸ್ಪೈರ್ ಆದರು. ಇವರೇ ನಮ್ಮ ಮುದ್ದಿನ ಅಜ್ಜಿ. ಆ್ಯಕ್ಚುಲಿ ತುಂಬ ಬೇಜಾರಾಗಿತ್ತು. ಇವಾಗ ಬರ್ತಿರೋದು ನಮ್ಮೂರು ನೋಡಿ, ಎಷ್ಟು ಚೆನ್ನಾಗಿದೆ. ಈ ಊರಿಗೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಜನ, ಅಲ್ಲಿ ಪ್ರೀತಿ ಎಲ್ಲರೂ ತುಂಬ ಚೆನ್ನಾಗಿದೆ. ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇದೆಲ್ಲ ನಮ್ಮ ಅಜ್ಜಿ ಆನಂದಿಸಿದ್ದು ಕಾರ್ಯ. ಇವರೆಲ್ಲ ನಮ್ಮ ಅತ್ತೆದಿರು ಎಲ್ಲ ತಿಂಡಿ ಬೇಯಿಸೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ನಾವು ಅಮ್ಮ, ಇವರು ನಮ್ಮ ಮೂರನೇ ಅತ್ತೆ ಧನಲಕ್ಷ್ಮಿ ಅಂತ, ಇವರು ನಮ್ಮ ಎರಡನೇ ಅತ್ತೆ ರೂಪ ಅಂತ. ಆರೆಂಜ್ ಸ್ಯಾರಿ, ಇವರು ನಮ್ಮ ಲಾಸ್ಟ್ ಅತ್ತೆ, ಚಿಕ್ಕತ್ತೆ. ಇದು ನಮ್ಮ ಅಜ್ಜಿ ಮನೆ. ಈ ಮನೆ ಕಟ್ಟಿಸಿ ತುಂಬ ಒಂದು 30 ಇಯರ್ಸ್ ಮೇಲೆ ಆಗಿದೆ. ಇದು ನಮ್ಮ ಅಜ್ಜಿ ಇದ್ದಿದ್ದಂಥ ಮನೆ, ತುಂಬ ಮೆಮೊರೀಸ್ ಅದು. ನಮ್ಮ ಹಸ್ಬೆಂಡು, ಇವ್ರು ನಮ್ಮ ಫಸ್ಟ್ ಅತ್ತೆ. ನಮ್ಮ ಲಾಸ್ಟ್ ಅತ್ತೆ ಚಕ್ಲಿ ಬೇಯಿಸ್ತಾ ಹಂಗೆ ನನಗೆ ಬೈತಾ ಇದ್ದಾರೆ ನೋಡಿ ಇವಾಗ. ಸಾಫ್ಟ್ ಆ್ಯಂಡ್ ಸ್ವೀಟ್ ಅವರು. ಅಜ್ಜಿ ಊರಿಗೆ ಹೋಗಬೇಕು ಅಂದಾಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಅಜ್ಜಿ ಮನೆ ಅಂದ್ರೇ ಒಂದು ಖುಷಿ. ಬಟ್ ಇವಾಗ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಇದ್ದಾರೆ, ಬಟ್ ಅಜ್ಜಿ ಅಂದರೆ ಒಂದು ಸ್ಪೆಷಲ್ಲು. ನಮ್ಮ ಅತ್ತೆ ಮಗ ವೈಫ್ ಕನ್ನಿಕಾ ಅಂತ. ನನ್ನ ಫಸ್ಟ್ ದೊಡ್ಡಮ್ಮ ಮತ್ತು ದೊಡ್ಡಪ್ಪ. 11ನೇ ದಿನಕ್ಕೆ ಸೂತ್ಕ ತಗೊಂಡು ನಾಮ ಇಕ್ಸ್ಕೊಳ್ಳೋದು ನಮ್ಮ ಸಂಪ್ರದಾಯ. ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು. ಇವರು ಪೂಜಾರಿ, ಇವ್ರು ನಮ್ಮ ತಾತ, ಇವ್ರು ನಮ್ಮ ಎರಡನೇ ದೊಡ್ಡಮ್ಮ. ನಮ್ಮ ಫಸ್ಟ್ ಅತ್ತೆ ಚಿಕನ್ ಉಂಡೆ ಮಾಡ್ತಾಯಿದ್ದಾರೆ. ಚಿಕನ್ ಉಂಡೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಇವರು ನಮ್ಮ 4ನೇ ಅತ್ತೆ, ಸ್ವೀಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಾಮ, ಇವರು ನಮ್ಮ ಮೊದಲನೇ ಮಾಮ. ಇವರು ನಮ್ಮ ಮಾವ ನಿದ್ದೆ ಮಾಡ್ತಾಯಿದ್ದಾರೆ. ನಾವು ಅಮ್ಮ ಫೋನಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನು ಎಲ್ಲ ಅಡುಗೆ ಎಲ್ಲ ತಿಂಡಿ ಎಲ್ಲ ಬೇಯಿಸಿ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಅಜ್ಜಿ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡೋಣ ಅಂತ ಎಲ್ಲರೂ ಹೊರಡ್ತಾ ಇದ್ದಾರೆ. ನೋಡಿ, ಇದೇ ಅಜ್ಜಿನ ಸುಟ್ಟಿದ್ದು ಇಲ್ಲೇ. ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ತೆಂಗಿನ ಮರ ನೆಟ್ಟು ಅದಕ್ಕೆ ಅದ್ರ ಜೊತೆಗೆ ತುಳಸಿ ಗಿಡ ನೆಟ್ಟು ಪೂಜೆ ಮಾಡಬೇಕು. ನಾವು ಅಮ್ಮನೇ ಮುದ್ದಿನ ಮಗಳು, ನಮ್ಮ ಅಜ್ಜಿಗೆ ಕೊನೆ ಮಗಳು ಅಂತ. ಇವಾಗ ಅಮ್ಮನ ಕೈಲೇ ಫಸ್ಟ್ ಪೂಜೆ ಮಾಡಿಸ್ತಾ ಇದ್ದಾರೆ. ಇಷ್ಟು ಬೇಗ ಅಜ್ಜಿ ಎಕ್ಸ್ಪೈರ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಪೂಜೆ ಎಲ್ಲ ಆದಮೇಲೆ ಮಾಡಿರೋ ತಿಂಡಿ ಎಲ್ಲ ಇಕ್ಕಿ ಪೂಜೆ ಮಾಡಿ ಎಳ್ಳು, ಹಾಲು, ತುಪ್ಪ, ತೆಂಗಿನ ಮರ ಮತ್ತು ತುಳಸಿ ಗಿಡಕ್ಕೆ ಹಾಕಿ ಬರಬೇಕು. ನೆಕ್ಸ್ಟ್ ಡೇ 2 ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಆಟ ಆಡ್ತಾ ಇದ್ದಾರೆ. ನಮ್ಮ ಮಾವ ಎಲ್ಲ ಒಂದು ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಊರಿನ ಆಂಜನೇಯ ಸ್ವಾಮಿ, ತುಂಬ ಪವರ್ಫುಲ್. ನಮ್ಮ ಸಂಪ್ರದಾಯದಲ್ಲಿ ಜಾನುವಾರ ಹಾಕ್ಸ್ಕೋಬೇಕು. ಇವರು ನಮ್ಮ ಮೊದಲನೇ ಮಾಮ ಜಾನುವಾರ ಹಾಕ್ಸ್ಕೊತಾ ಇದ್ದಾರೆ. ನಮ್ಮ ಅಪ್ಪಾಜಿ, ಇವರೆಲ್ಲ ನಮ್ಮ ಮಾವಂದಿರು ಮತ್ತು ನಮ್ಮ ಅಪ್ಪಾಜಿ. ನಮ್ಮ ಅಜ್ಜಿಗೆ 8 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅದರಲ್ಲಿ ಕೊನೆ 7th ನಮ್ಮಮ್ಮ, 8th ನಮ್ಮ ಮಾವ. ಇವಾಗ ಕಳಸ ಹೊತ್ಕೊಂಡು ಬರ್ತಿದ್ದಾರೆ ನೋಡಿ, ಅವರೇ ನಮ್ಮ ಮಾವ. ಇವರು ನಮ್ಮಮ್ಮ. ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಕಳ್ಸದ ಜೊತೆಗೆ ಕಬ್ಬಿನ ಜೊಲ್ಲೆ ಎತ್ಕೊಂಡು ಎಲ್ಲರೂ ಒಟ್ಟಿಗೆ ವಾಕ್ ಮಾಡಿಕೊಂಡು ದೇವ್ರ ಜೊತೆಗೆ ಹೋಗಬೇಕು. ಅಲ್ಲೋಗಿ ಅಜ್ಜಿ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡಬೇಕು. ಇದು ಬಂತು ನಮ್ಮ ಅಜ್ಜಿ ಮನೆ.
ನಮ್ಮ ಮಾವ. ವೈಟ್ ಶರ್ಟ್ ಹಾಕಿರೋದು ನನ್ನ ತಮ್ಮ ಚೇತು ಅಂತ. ಇವಾಗ ನಮ್ಮ ಮಾವನ ಚೇರ್ ಮೇಲೆ ಕುಂತು ಪಾದ ಪೂಜೆ ಮಾಡಬೇಕು. ಕಳಸ ಹೊತ್ಕೊಂಡಿರೋರಿಬ್ರಿಗೂ ಕಾಲಿಗೆ ನೀರು ಹಾಕಿ ಮತ್ತು ಅದ್ರ ಜೊತೆಗೆ ಕಬ್ಬಿನ ಜೊಲ್ಲೆ ಎತ್ಕೊಂಬಂದಿರೋರ್ಗು ಪಾದಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಬೇಕು. ಇವರು ನಮ್ಮ ಮೊದಲನೇ ಅತ್ತೆ ಮಗಳು ರಾಣಿ ಅಂತ. ತುಂಬ ಡಿಸಿಪ್ಲಿನು. ಇವ್ರಿಗೊಬ್ಬ ಮಗ ಇದ್ದಾನೆ, ಯಂಗ್ ಲೇಡಿ. ಸೈಕಲ್ ಗ್ಯಾಪಲ್ಲಿ ಬರ್ಡೇ ಸೆಲೆಬ್ರೇಷನ್ನು. ನಮ್ಮ ರಿಲೇಷನ್ ಕಾಂತಣ್ಣ ಅಂತ ಅವ್ರ ಬರ್ಡೇ ಇತ್ತು. ನನ್ನ ಕಡೆಯಿಂದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಬೆಸ್ಟ್ ವಿಶಸ್. ನಮ್ಮ ಅತ್ತೆ ಮಗ ತೇಜು ಅಂತ ಹಾರ ಹಾಕ್ತಿರೋದು. ಇದು ನಮ್ಮ ಮಾವ ಪ್ರದೀಪ್. ಲೆಫ್ಟ್ ಸೈಡ್ ಆದಿ ಅಂತ. ಬ್ಲ್ಯಾಕ್ ಟೀ ಶರ್ಟ್ ನಮ್ಮ ಅತ್ತಿಗೆ ತಮ್ಮ, ನನಗೆ ಅತ್ತೆ ಮಗ. ನೆಕ್ಸ್ಟು ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ನೈಟು ಅಜ್ಜಿ ಅರಿಕತೆ ಇತ್ತು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಕ್ಚುಲಿ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಅನಿಸೋದೇ ಇಲ್ಲ. ಫೋಟೋ ನೋಡಿದ್ರೆ ಮಾತ್ರ ಹಂಗೆ ಅನಿಸುತ್ತೆ. ನಮ್ಮದು ತುಂಬ ಕುಟುಂಬ, ಇನ್ನು 35 ಮೆಂಬರ್ಸ್ ಮಿಸ್ಸಿಂಗು. ತುಂಬ ಬಿಗ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಸೇರಿದ್ರೆ ಒಂದು ಮದುವೆ ಮಾಡ್ಬೋದು, ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು. ಇವರು ನಮ್ಮ ಮುದ್ದಿನ ಅಜ್ಜಿ, ಮಿಸ್ ಯು ಅಜ್ಜಿ. ನಮ್ಮ ಅಜ್ಜಿಗೆ ಹೂವು ಮಾರೋದಂದರೆ ತುಂಬ ಇಷ್ಟ. ಅವ್ರ ಜೀವನನೇ ಅದು. ತುಂಬ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.